ಅಯೋಗ್ಯ ನನ್ನ ಮಗನ್ ತಗೊಂಡ್ ಬಂದು ನಿನ್ನ ನಂಬಿ ನಿಧಿ ಸಿಗುತ್ತೆ ಅಂತ ಬಂದ್ರೆ ನಮ್ದೇ ತಿಥಿ ಆಗೋ ಗತಿ ಬಂದಿದೆ. ಮೊದಲು ಹೋಗ, ಅವನೆಲ್ಲಿ ಕುಡ್ದು ಬಿದ್ದಿದನೋ ಹೋಗಿ ಕರ್ಕೊಂಡ್ ಬಾ. ಸಾವ್ಕಾರ್ರೆ. ಓ ಸಾವ್ಕಾರ್ರೆ, ಕುಡ್ದಿದ್ದೀನಿ ನಿಜ, ಆದ್ರೆ ಬಿದ್ದಿಲ್ಲ. ಕೊಟ್ಟು ಮಾತಿಗೆ ನಿಯತ್ತಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಏಯ್, ಮಗು ಎಲ್ಲೋ? ಮಗು? ಯಾವ ಮಗು? ಅಯ್ಯೋ, ನೀ ಎತ್ತಿಲ್ದರ ನಾಯಿ. ಮಗು ಕರ್ಕೊಂಡು ಬರ್ತೀನಿ ಅಂತ ಸಾಲ ವಜಾ ಮಾಡಿಸ್ಕೊಂಡು ಕೈಗೆ ದುಡ್ಡು ತಗೊಂಡು ಈಗ ಯಾವ ಮಗು ಅಂತ ಕೇಳ್ತಾ ಇದೀಯಾ? ಏಯ್, ಇವ್ರನ್ನ ಬಲಿ ಕೊಡ್ರ. ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನ್ನ ಸಾಲನೂ ಮನ್ನಾ ಮಾಡ್ತೀನಿ, ನಿನ್ನ ಕೈಗೆ 100 ವರಹನೂ ಕೊಡ್ತೀನಿ. ಅಯ್ಯೋ ಬೇಡ ಬೇಡ, ನನಗೀಗ ನೆನಪಾಯ್ತು. ಬಲಿ ಕೊಡೋಕ್ಕೆ ಮಗುನ ನಿಮ್ಗೆ ಒಪ್ಸ್ಬೇಕಂತಾನೆ ಕರ್ಕೊಂಬರ್ತಾ ಇದ್ನಾ? ಏಯ್ ನಿಲ್ಲಯ್ಯ, ಎಲ್ಲಿಗಯ್ಯ ಕರ್ಕೊಂಡು ಹೋಗ್ತಿದ್ಯಾ? ಹೇಳಿದ್ನಲ್ಲ, ಮಂತ್ರವಾದಿ ಹತ್ರ ಮಗುಗೆ ಯಂತ್ರ ಕಟ್ಸಕ್ಕೆ. ಕುಡಿಯೋದ್ ಬಿಟ್ರೆ ಬಡತನ ಹೋಗುತ್ತೆ ಹೊರತು ಮಗುಗೆ ಯಂತ್ರ ಕಟ್ಸಿದ್ರೆ ಬಡತನ ಹೋಗುತ್ತೆ ಅಂತ ಯಾರು ಹೇಳಿದ್ದು? ಸಾವ್ಕಾರರು. ಏನು ಸಾವ್ಕಾರ? ಅಲ್ಲ, ಅದು ಅದು ಯಾಕೆ ತಡವರ್ಸ್ತಾ ಇದೀಯಾ? ಅದು ಕುಡ್ದಿದ್ದೀನಲ್ಲ ಅದಕ್ಕೆ. ಇಲ್ಲ, ನೀನೇನೋ ಸುಳ್ಳು ಹೇಳ್ತಿದ್ಯಾ. ನಿಜ ಹೇಳು, ನನ್ನ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳಿದ್ನಲ್ಲೇ, ಯಂತ್ರ ಕಟ್ಸಕ್ಕೆ. ನೀ ಬೇರೆ ಏನೋ ಸಂಚು ಮಾಡ್ತಿದ್ಯಾ. ನಿಜ ಹೇಳು. ಹೇಳಿಲ್ಲ ಅಂದ್ರೆ ಈ ಕಲ್ ತಗೊಂಡು ತಲೆ ಹೊಡ್ಬಿಡ್ತೀನಿ. ನಾಗಿ ಬೇಡ ಬೇಡ, ಮರ್ಯಾದೆಗೆ ಹೇಳು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅದು ನಾಗಿ ಹೇಳು. ಅಯ್ಯೋ ಹೇಳ್ತೀನಿ ನಾಗಿ. ಅದು ಸಾಹುಕಾರಿಗೆ ನಿಧಿ ಸಿಕ್ಕಿದಂತೆ, ಒಂದು ಮಗು ಬಲಿ ಕೊಡ್ಬೇಕಂತೆ. ನೀನು ಮಗು ಕೊಟ್ರೆ ಸಾಲ ವಜಾ ಮಾಡ್ತೀನಿ ಅಂತಂದ್ರು. ಅಷ್ಟೇ ಅಲ್ಲ, ಕೈ ತುಂಬ ದುಡ್ಡು ಕೊಡ್ತಾರಂತೆ. ಅಯ್ಯೋ ಪಾಪಿ, ಅವ್ನು ಯಾರಿಗೋ ನಿಧಿ ಸಿಕ್ಕಿದ್ದಕ್ಕೆ ನಿನ್ ಜನ್ಮ ಕೊಟ್ಟ ಮಗುನ ಬಲಿ ಕೊಡ್ಬೇಕು ಅಂತಿದ್ಯಾ? ನೀನೊಬ್ಬ ತಂದೆನಾ? ಇವತ್ತು ಮಗುನ್ ಬಲಿ ಕೊಡಕ್ ಹೊರಟಿದ್ಯಾ? ಯಾರಾದ್ರೂ ದುಡ್ಡು ಕೊಡ್ತಾರೆ ಅಂದ್ರೆ ನಾಳೆ ನನ್ನನ್ನು ಮಾರ್ಬಿಡ್ತೀಯಾ? ನೀನೊಬ್ಬ ಮನುಷ್ಯನ? ಏ ನಾಗೆ ಅಲ್ಲಪ್ಪ ಅವಳು. ನಾಗೆ ನಿಲ್ಲ ನಾಗೆ. ಯಂತ್ರ ಕಟ್ಸ್ಬೇಕು ಅಂತ ನನ್ನ ಹೆಂಡತಿಗೆ ಸುಳ್ಳು ಹೇಳಿದ್ದೆ. ನಾನು ಎಷ್ಟು ಹೇಳಿದ್ರು ಕೇಳಿದೆ, ಮಗುನ ಎತ್ಕೊಂಡು ಹೊರಟೋಗ್ಬಿಟ್ಲು ಸಾವ್ಕಾರ್ರೆ. ಹುಡುಕ್ನ ನಮ್ಮ ಮಗನೇ, ಎಂತಿ ಕೈಲಿ ಒದೆ ತಿಂದು ಇಲ್ಲಿ ಬಂದು ಪರ್ಸಾಗೆ ಹೇಳ್ತಾ ಇದೀಯಾ? ಮುಹೂರ್ತಕ್ಕೆ ಸರಿಯಾಗಿ ಬಲಿ ಕೊಡ್ಲಿಲ್ಲ ಅಂದ್ರೆ ನನಗೆ ಫಲ ಸಿಗಲ್ಲ. ಫಲ ಸಿಗ್ಲಿಲ್ಲ ಅಂದ್ರೆ ನಿಧಿ ಸಿಗಲ್ಲ. ನಿಧಿ ಸಿಗ್ಲಿಲ್ಲ ಅಂದ್ರೆ ಇಷ್ಟು ದಿನ ನಾ ಮಾಡಿರೋ ಪ್ರಯತ್ನ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗತ್ತೆ. ಲೇ ಕರಿಯ, ಅವಳು ಎಲ್ಲೇ ಇದ್ರು ಸರಿ, ಹುಡುಕಿ ಎಳ್ಕೊಂಡ್ ಬಾ. ಆ ಮಗು ಬಲಿ ಆಗ್ಲೇಬೇಕು, ನನಗೆ ನಿಧಿ ಸಿಗಲೇಬೇಕು. ಹೋಗು. ಬಟ್ ಸ್ವಾಹ, ತಟ್ ಸ್ವಾಹ. ಓಂ ಕಾಳಿಕಾಯ ನಮಃ. ಬಲಿಗೆ ಸಿದ್ಧ ಆಯ್ತು. ಮಗು ಎಲ್ಲಿ? ಮಂತ್ರವಾದಿಗಳೇ, ಒಂದು ವೇಳೆ ಆ ಮಗು ಸಿಗ್ಲಿಲ್ಲ ಅಂದ್ರೆ ಈ ಕುಡುಕ್ ನನ್ನ ಮಗನ ಬಲಿ ಕೊಟ್ಬಿಡಿ. ನನಗೆ ನಿಧಿ ಸಿಗಬೇಕು ಅಷ್ಟೇ. ಅಸಂಭವ. ತಂತ್ರವಿದ್ಯೆ ಅನ್ನೋದು ಬಹಳ ಕಠೋರ.
ಸಣ್ಣ ತಪ್ಪು ನಡೆದ್ರೂ ಕಾರ್ಯ ಸಿದ್ಧಿಸೋದಿಲ್ಲ. ನಿಧಿ ನಮ್ಮ ಕೈವಶ ಆಗ್ಬೇಕಂದ್ರೆ ನರಬಲಿ ಕೊಡ್ಲೇಬೇಕು. ಆದ್ರೆ ಅದು ಕಾಮ, ಕ್ರೋಧ, ಮದ, ಮತ್ಸರ, ಲೋಭಗಳಿಂದ ಅರಿಷಡ್ ವರ್ಗಗಳ ಅರಿವಿಲ್ಲದ ನಿಷ್ಕಾಮ ಶಿಶುವೇ ಆಗಬೇಕೇ ಹೊರತು ಕುಡಿದು ಕುಡಿದು ಎಂಡದ ಗಡಂಗಿನಂತಾಗಿರುವ ಈ ಕುಡುಕನಲ್ಲ. ಇವನನ್ನ ಬಲಿ ಕೊಟ್ರೆ ನಿಧಿಯನ್ನು ಕಾದಿರುವ ಶುದ್ರ ದೇವತೆಗಳೇ ಕ್ರೋಧಗೊಂಡು ನಮ್ಮನ್ನೇ ಬಲಿ ಪಡೆದು ಬಿಡ್ತವೆ. ಒಂದು ವೇಳೆ ಆ ಮಗು ಸಿಗದೆ ಹೋದ್ರೆ ಬೇರೆ ಮಗು ಯಾವುದಾದ್ರೂ ಬೇಕೇ ಬೇಕು. ಬೇರೆ ಯಾವ ಮಗು ಆದ್ರೂ ಸರಿ, ಬಲಿ ಪೂಜೆ ಪೂರ್ಣ ಆಗ್ಲೇಬೇಕು. ಅಪೂರ್ಣ ಆದ್ರೆ ಅಪಾಯ ತಪ್ಪಿದ್ದಲ್ಲ. ಏಯ್, ಮಗುನ ಮಠದಲ್ಲಿ ಬಿಟ್ಬಿಟ್ರೆ ಎಲ್ಲ ಸರಿ ಹೋಯ್ತು ಅನ್ಕೊಂಡ್ಯಾ? ನಿನ್ನ ಗಂಡ ನಮ್ಮ ವಶದಲ್ಲಿದ್ದಾನೆ. ಮಗುನ ಕರ್ಕೊಂಡು ಬರಲಿಲ್ಲ ಅಂದ್ರೆ ನಿನ್ನ ಗಂಡ ಸಾಯ್ತಾನೆ. ಆಮೇಲೆ ನೀನು ನಿನ್ನ ಮಗು ಜೋಪಾನ. ಅಯ್ಯೋ, ಈಗ ನನ್ನ ಮಗು ಕರ್ಕೊಂಡು ಹೋದ್ರೆ ಆ ಮಂತ್ರವಾದಿ ಖಂಡಿತ ಬಲಿ ಕೊಡ್ತಾನೆ. ಮಠದಲ್ಲಿರೋ ವಿಚಾರ ಅವ್ರಿಗೆ ಗೊತ್ತಾಗಿ ಹೋಗಿದೆ. ಇಲ್ಲ, ಈಗ ನನ್ನ ಮಗುನ ಎಲ್ಲಾದ್ರೂ ಬೇರೆ ಕಡೆ ಕರ್ಕೊಂಡು ಹೋಗಿ ಜೋಪಾನ ಮಾಡಬೇಕು. ಅಯ್ಯೋ ನನ್ನ ಮಗು, ಅಯ್ಯೋ ನನ್ನ ಮಗು, ಅಯ್ಯೋ ನನ್ನ ಮಗು, ಅಯ್ಯೋ ನನ್ನ ಮಗುನ ಏನು ಮಾಡಬೇಡಿ, ಯಾರಾದ್ರೂ ಕಾಪಾಡಿ. ಮಂತ್ರವಾದಿಗಳೇ, ಮಗು ಅಳೋ ಶಬ್ದ ಕೇಳ್ತಾ ಇದೆ. ಹೌದು ಹೌದು, ಬಲಿ ಸಿದ್ಧ ಆಯ್ತು. ನಿಧಿ ನನ್ನ ಕೈ ವಶ ಆಯ್ತು. ಕುಪ್ಪಳಕ್ಕೆ ಬಂಗಾರ, ನಗ, ನಾಣ್ಯ, ವಜ್ರ, ವೈಡೂರ್ಯ ತುಂಬಿ ತುಳುತ್ತಾ ಇರುತ್ತೆ. ನಾನೇ ರಾಜ, ನಾನೇ ರಾಜ. ಬಂದ ನಮ್ ಕರಿಯ ಮಗು ಕರ್ಕೊಂಡು ಬಂದೇ ಬಿಟ್ಟ. ಮಂತ್ರವಾದಿಗಳೇ, ಮಗು ಬಂತು. ಮಂತ್ರವಾದಿಗಳೇ, ನಿನ್ ಕಾಲಿಗೆ ಬೀಳ್ತೀನಿ. ಮಂತ್ರವಾದಿಗಳೇ, ನನ್ನ ಮಗು. ಗುರುಗಳೇ, ಗುರುಗಳೇ ಕ್ಷಮಿಸಿ, ಆ ಮಗು ನಂದೆ. ಹಸುವಿನಿಂದ ತುಂಬಾ ಅಳ್ತಾ ಇತ್ತು. ಎಲ್ಲಾದ್ರೂ ಹಾಲು ಸಿಗುತ್ತೇನೋ ಅಂತ ಮಠದ ಬಾಗ್ಲಲ್ಲಿ ಮಲಗಿಸಿ ಹಾಲು ತರೋದಕ್ಕೆ ಅಂತ ಹೋಗಿದ್ದೆ. ದಯವಿಟ್ಟು ನನ್ನ ಮಗುನ ನನ್ಗೆ ಕೊಟ್ಬಿಡಿ. ಈ ಸರಿರಾತ್ರಿಯಲ್ಲಿ ಅಳೋ ಮಗುನ ಒಂಟಿಯಾಗಿ ಬಿಟ್ಟು ಹೋಗಿದೆಯಲ್ಲ ತಾಯಿ.